ಪಟಿಂಗ ಈ ಕಿರುಚಿತ್ರನ ನಾವು ಮಾಡಿ ಈಗ 1 ವರ್ಷ ಆಗಿದೆ. ಅಂದರೆ ಹೋದ ವರ್ಷ ಫೆಬ್ರವರಿ ಇದೇ ಸಮಯದಲ್ಲಿ ಶೂಟ್ ಮಾಡ್ತಾಯಿದ್ವಿ, ಸೆಪ್ಟೆಂಬರ್ನಲ್ಲಿ ರಿಲೀಸ್ ಮಾಡಿದ್ವಿ. ಸೊ ಈಗ ಹತ್ತತ್ರ 1 ಲಕ್ಷ ಜನ ನೋಡಿದ್ದಾರೆ, ಇನ್ನೇನು 1 ಲಕ್ಷ ಜನ ಕ್ರಾಸ್ ಆಗುತ್ತೆ. ಸೊ ಈ ಖುಷಿನ ಹಂಚ್ಕೊಳ್ಳೋಣ ಅಂತ. ಕೆಲವ್ರು ಅನ್ಬೋದು ಏನೋ ಆಯಿತು ಚೆನ್ನಾಗಿ ನೋಡಿದ್ರು ಜನ ಖುಷಿಪಟ್ಟರು, ಮುಂದೋಗಿ ಬೇರೆ ಏನಾದ್ರು ಮಾಡಿ ಅಂತ. ಬಟ್ ಅದೊಂದು ಖುಷಿ ಅಲ್ಲ, ನಾವೇನೋ ಮಾಡಿದ್ದೊಂದು ಸ್ವಲ್ಪ ಸಕ್ಸಸ್ ಆಯಿತು ಗುರು, ಅದನ್ನು ಮತ್ತೊಂದು ಸ್ವಲ್ಪ ಹೇಳ್ಕೊಳ್ಳೋಣ ಅಂತ. ಸೊ ಆ ಕಾರಣದಿಂದ ಈ ಮೇಕಿಂಗ್ ವಿಡಿಯೋನ ಮಾಡ್ತಾ ಇದ್ದೀವಿ. ನಾನು ಈ ಹಿಂದೆ 3 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ. ದೇವರಾಯಿಂದ ಒಳ್ಳೇದಾಯ್ತದೆ, ಹೋಗಿ ಬನ್ನಿ. ನನ್ನಯ ಜೀವನ ದ್ಯೋತಕವು ದೀಪಕ್ಕೆ. ಅಮ್ಮ ಈ ಛದ್ಮವೇಷ ಅಂದ್ರೇನು? ಅದೆಲ್ಲ ಒಂಥರ ಸೋಷಲಿ ಓರಿಯೆಂಟೆಡ್ ಆಗಿತ್ತು. ನಾನು ತುಂಬ ಜನಕ್ಕೆ ರೀಚ್ ಆಗೋವಂಥ ಅಥವಾ ಯೂತ್ಗೆ ರೀಚ್ ಆಗೋವಂಥ ಫಿಲ್ಮ್ಸ್ ಮಾಡಬೇಕು ಅಂತ ಆಸೆ ಇತ್ತು. ನಿಮ್ಗೆ ಹೆಂಗೆ ಹೆತ್ತಿದ್ದು ಹೆಗಣ ಮುದ್ದು ಅಂತಂತೀರೋ ಆ ಥರ. ಅದೇನು ತುಂಬ ಗ್ರೇಟಾಗಿ ನಾವೇನು ಮಾಡಿಲ್ಲ, ಅದೇನೋ ನಾವು ಇಷ್ಟೆಲ್ಲ ರೀಚ್ ಆಗುತ್ತೆ ಏನೇನೋ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಪಟ್ಟಿಂಗ ಮೇಲೆ ಯಾವುದು ಪ್ರೀತಿ ಜಾಸ್ತಿನೇ ಸ್ವಲ್ಪ. ನನಗೆಲ್ಲೋ ಬಾತ್ರೂಮಲ್ಲೋ ಶವರಲ್ಲೋ ಬಂದಿದ್ದ ಐಡಿಯಾ ಇದು. ಸೊ ಆ ಟೈಮಲ್ಲಿ ನನಗೆ ಏನಿದು ಡುಬಾಕ್ ಐಡಿಯಾ, ಈ ಥರ ಯಾರು ಸಿನಿಮಾ ಮಾಡೋಕ್ಕಾಗತ್ತೆ ಅಂತ ನಾನು ಸುಮ್ಮನಿದ್ದೆ. ಒಂದು ದಿವಸ ಹಂಗೆ ಕೋಇನ್ಸಿಡೆಂಟ್ಲಿ ಶೇರ್ ಮಾಡ್ಕೋತೀನಿ ಐಡಿಯಾಸು. ಶರತ್ ಹತ್ರ ಹೇಳಿದೆ, ಶಶಾಂಕಂಗೆ ಎಲ್ಲೋ ಗಾಡೀಲಿ ಹೋಗ್ತಿರೋ ಒಂದ್ಸತಿ ಹೇಳಿದೆ, ಅವ್ನು ಮತ್ತೆ ಬಂದು ಚಂದನ್ನ ಕೇಳ್ದೆ ಏನು ಕತೆ ಇದು ಅಂತ. ನನಗೆ ಕೇಳಿದ ತಕ್ಷಣ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ಬಿಡ್ತು. ಆ ಥರ ಕೇಳಿದ ತಕ್ಷಣ ತುಂಬ ಫ್ರೆಶ್ ಆಗಿರೋ ಐಡಿಯಾನ ಪಿಕ್ ಮಾಡಿಕೊಂಡ್ರೆ ವರ್ಕ್ ಆಗುತ್ತೆ ಅನ್ನೋ ಇದರಿಂದ ಅದ್ರ ಮೇಲೆ ತಕ್ಷಣ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅದಕ್ಕೊಂದು ಒಳ್ಳೆ ಸ್ಕ್ರಿಪ್ಟ್ ಫಾರ್ಮ್ ಆಯಿತು. ನಾನು ಹೇಳಿದ್ದು 1 ಲೈನಲ್ಲಿ ಏನೇನೂ ಇರಲಿಲ್ಲ, ಸಿಕ್ಕಾಪಡೆ ಬೇಸಿಕ್ ವರ್ಷನ್ನು. ಅದಕ್ಕೆ ಹೇಳಬೇಕು ಅಂತಂದರೆ ಒಂದು ಸ್ಕೆಲಿಟನ್ಗೆ ಫ್ಲೆಶು ಸ್ಕಿನ್ನು ಎಲ್ಲ ಕೊಟ್ಟು ಅದನ್ನು ಒಳ್ಳೆ ಬಾಡಿ ಶೇಪಿಗೆ ತೊಗೊಂಬಂದರು. ಪೂರ್ಣವ್ರೆ ನೋಡೋದಕ್ಕೆ ಫುಲ್ಲು ಸ್ಲಿಮ್ ಆಗಿರ್ಬೇಕು, ಪೂರ್ಣವ್ರೆ ಸ್ವಲ್ಪ ದಪ್ಪ ಇದ್ದೀರಾ ಅಂತ ಹೇಳ್ದ. ಅದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಮ್ಮ. ನಮ್ಮ ಜೀವನದ ಮಹತ್ವವಾದ ಗುರಿ ಸಣ್ಣ ಆಗೋದೇ ಆಗಿದೆ ಅಂತ ಹೇಳ್ಬಿಟ್ಟು ಸಣ್ಣ ಕೂಡ ಆದೆ. ಶಶಾಂಕು ಒಂದು ಸ್ಕ್ರಿಪ್ಟ್ ಕಳಿಸಿದ್ರು. ಸೊ ಐ ವಾಸಂಟ್ ದ್ಯಾಟ್ ಸ್ಯಾಟಿಸ್ಫೈಡ್. ಸೊ ದೆನ್ ಐ ಗೇವ್ ಮೈ ಇನ್ಪುಟ್ಸ್. ಸೊ ಅದು ಪರ್ಸ್ಪೆಕ್ಟಿವ್ ಅದೆಲ್ಲ ಚೇಂಜ್ ಮಾಡಿ ಒಂಥರ ನೋಡೋಣ, ಬೇರೆ ಕಡೆಯಿಂದ ಒಂಥರ ಕ್ರಿಯೇಟ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ಅದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿದ್ದೆ. ಸೊ ಈ ವಾಸ್ ಓಕೆ ವಿತ್ ಇಟ್ ಆ್ಯಂಡ್ ವಿ ಡಿಡ್ ದ್ಯಾಟ್. ನನಗೆ ಈ ಫಿಲ್ಮಲ್ಲಿ DOP ಆಗಿ ರಾಹುಲ್ ಇದ್ದಾರೆ. ರಾಹುಲ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಅವ್ನು ಹೊಸ ಪರ್ಸ್ಪೆಕ್ಟಿವ್ ತಗೊಂಡು ಬಂದ ಈ ಟೀಮ್ಗೆ. ಅಜಿತ್ ಮಾದರಿ ಕಾಣು. ಎಸ್ ರೈಟ್. ವೇರ್ ಶುಡ್ ಬಿ ದ ಲುಕ್? ದ ಬೈಕ್ ಶುಡ್ ಬಿ ಲೈಕ್ ದಿಸ್ ಅಂಡ್ ಐ ಶುಡ್ ಬಿ ಲುಕಿಂಗ್ ಸಮ್ವೇರ್ ಎಲ್ಸ್. ಓಕೆ. There is a cigarette in my mouth. Do you know that? DOP ಹಿಂಗೆ ತೆಗೆದ್ರೆ ಹಿಂಗೆ ತೆಗಿಬೇಕು. ಅವನಲ್ಲಿ ಒಂದು ಫ್ರೆಶ್ನೆಸ್ ಇತ್ತು, ಒಂದು ಹಾಲಿವುಡ್ ಇನ್ಫ್ಲೂಯೆನ್ಸ್ ಇತ್ತು. ಅವನೇನೋ ಲೀಡಿಂಗ್ ಲೈನ್ಸ್ ಆ ಥರ ಎಲ್ಲ ಏನೇನೋ ಹೇಳಿ ನನಗೆ ಗೊತ್ತಿಲ್ದಿರೋ ವಿಷಯ ಹೇಳ್ತಿದ್ದ. ಹಾಗಾಗಿ ಇವನೇ DOP ಅಂತ ನಾನು ಫಿಕ್ಸ್ ಮಾಡಿಬಿಟ್ಟೆ. ಎಡಿಟ್ರು ನಮ್ಮ ಚಂದನ್ ಏನಕ್ಕೆ ಫಿಕ್ಸ್ ಆಯಿತು ಅಂದರೆ ಅವನೇ ಈ ಫಿಲಮ್ ಲೈನ್ ಹೇಳಿದ್ದು, ಬೇರೆಯವ್ರನ್ನ ತೊಗೊಳಕ್ಕಾಗಲ್ಲ. ಹಾಗಾಗಿ ಅವನ್ನೇ ತೊಗೊಂಡೆ. ಸೌಂಡ್ ಡಿಸೈನರು ಛದ್ಮವೇಷಗೆ ತುಂಬ ಒಳ್ಳೆ ಕೆಲಸ ಮಾಡಿದ್ದ ಶರತ್ತು, ಹಾಗಾಗಿ ಅವನ್ನ ತೊಗೊಳ್ಳೇಬೇಕಾಗಿತ್ತು. ಶಶಾಂಕ್ ಬಗ್ಗೆ ಇರೋ ಒಂದೊಂದು ಬೇಜಾರು ಅಂದರೆ ನಾನು ಬೇಸಿಕ್ಲಿ ಸೌಂಡ್ ಡಿಸೈನರ್ ಅಲ್ಲ, ನಂಗೆ ಅದೊಂದೇ ಕೆಲಸ ಕೊಡ್ತಾನೆ ನಾನು, ಅದೇ ನಂಗೆ ಬೇಜಾರು. ನಂಗೆ ಯಾಕೆ ಅದೇ ಬರಲ್ಲ ಸರಿಗೆ. ಸೊ ಪಟ್ಟಿಂಗಲ್ಲಿ ನನ್ನ ಎರರ್ಗಳು ಗೊತ್ತಾಗುತ್ತೆ, ನಿಮ್ಗೆ ಏನಕ್ಕೆ ಅಷ್ಟು ತಪ್ಕೊಳ್ಳಾಗತ್ತೆ, ಎಲ್ಲೋ ಒಂದು ಸೌಂಡ್ ಕೇಳುತ್ತೆ ಅಂದರೆ ನಾನೇ ಮಾಡಿರೋದು. ವಿಜಯ್ ರಾಜ್ ಹತ್ರ ಟೈಟಲ್ಸ್ಗೆ ಮ್ಯೂಸಿಕ್ ಮಾಡಿಸಿದೆ. ಅವರು ಈ ಹಿಂದೆ ಈ ಥರ ಜಾನರ್ ಮಾಡಿಲ್ಲದೆ ಇದ್ರೂ ಟೈಟಲ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡಿ, ನನಗೆ ಟೈಟಲ್ ಸೀಕ್ವೆನ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಸಖತ್ ಕನ್ವಿನ್ಸ್ ಮಾಡಿದ್ರು. ಹಾಗಾಗಿ ಅವರು ಆರಾಮಾಗಿ ಸೆಲೆಕ್ಟ್ ಆದರು. ಈ ಥರ ಒಂದು ನೀಟಾಗಿ ಕಾಸ್ಟ್ ಆ್ಯಂಡ್ ಕ್ರೂ ಸೆಲೆಕ್ಟ್ ಮಾಡ್ಕೊಂಡಿದ್ರಿಂದ ಔಟ್ಪುಟ್ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಅಂತಂದರೆ ನಾವು ಇದನ್ನೆಲ್ಲ ಆನ್ ದ ಲೊಕೇಶನ್ ಹೋಗಿ ವಿಜುವಲೈಸ್ ಮಾಡಿದ್ವಿ. ಅಂದರೆ ಈ ಲೊಕೇಶನಲ್ಲಿ ನಾವು ಶೂಟ್ ಮಾಡ್ತಿದ್ದೀವಿ ಅಂತಂದರೆ ಹೋದರೆ ಶೂಟಿಂಗಿಂತ ಹಿಂದಿನ ಒಂದು ವಾರದ ಮುಂಚೆ ಆ ಲೊಕೇಶನ್ಗೆ ಹೋಗಿ ಈ ಥರ ಶಾರ್ಟ್ಸ್ ತೊಗೊಳ್ಬೇಕು, ಆನ್ ದ ಲೊಕೇಶನ್ ಆ ಜಾಗದಲ್ಲಿ ಕೂತ್ಕೊಂಡು ನಾವು ಸ್ಟೋರಿ ಬೋರ್ಡ್ ಬರ್ತಿದ್ವಿ. ಅದೆಲ್ಲ ಭಾಳ ಮಜಾ ಕೊಟ್ಟಿದೆ ಮತ್ತು ಭಾಳ ಖುಷಿ ಕೊಟ್ಟಿರೋದು. ಅಲ್ಲಪ್ಪ, ಅರ್ಧ ಗಂಟೆ ಪಿಜ್ಜಾ ಕೊಡೋಕೆ ಏನು ರೋಗ ನಿಮಗೆ? ಮಕ್ಕಳ ಗಾಡಿ ಕೊಡ್ತೀವಿ, ಪಿಜ್ಜಾ ಕೊಡ್ತೀವಿ, ಹೊಟ್ಟೆಗೆ ಅನ್ನ ತಿಂತೀರಿ, ಏನು ತಿಂತೀರಾ? ಹೋಗ್ತಾರಕ್ಕೆ ಹೋಗಿದ್ದು ಲೇಟಾಗಿ ಹೋಯ್ತು ಅರ್ಧ ಗಂಟೆ. ನನಗೆ ಮುಂದೆ ಡೈಲಾಗ್ಗಳು ಗೊತ್ತಿಲ್ಲ, ಆದರೂ ಮಾತಾಡ್ತಾ ಇರಬೇಕು. ಚೆನ್ನಾಗಿ ಮಾತಾಡೋಣ, ನೀಟಾಗಿ ಕೆಲಸ ಮಾಡೋಣ. ನಿಮ್ಗೆಲ್ಲ ಏನ್ ತರಿಯಕ್ಕ ಬೈಕೊಟ್ರ 30 ನಿಮಿಷ ಡೆಲಿವರಿ ಮಾಡಕ್ಕಾಗಲ್ಲ ಅಂದ್ರೆ ಇನ್ನೇನ್ ಮಾಡ್ತೀರಾ? ಮಣ್ ತಿಂತೀರಾ? ಫ್ರೀಯಾಗಿ ಪಿಜ್ಜಾ ಕೊಟ್ಟು ಆಮೇಲೆ ಎಲ್ಲಾನು ನಮ್ಮ ಆಫೀಸು ಮುಚ್ಕೊಂಡು ಹೋಗಕ್ಕಾಗತ್ತೆ. ನಾವು KT ಸ್ಟ್ರೀಟ್ ಅಲ್ಲಿ CD ಮಾಡ್ಬೇಕಾಗತ್ತೆ. ರಾಬಿನ್ ನಿಮ್ಗೂ ಅಷ್ಟೇ. ಆಯ್ತು ಬಿಡಿ ಸರ್, ಶಾರ್ಟ್ ಅದೇನು ಕಿತ್ಕೊತೀರ ನೀವು ಕಿತ್ಕೊಳ್ಳಿ. ಇಡೀ ಶೂಟಿಂಗ್ ಸಖತ್ ಮಜಾ ಇತ್ತು. ಅದ್ರ ಜೊತೆಗೆ ನಾನು ಇಲ್ಲಿ ಅಕೌಂಟೆಂಟ್ ಒಂದು ಲೆಕ್ಕದಲ್ಲಿ ಎಲ್ಲರನ್ನೂ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸ್ತಿದ್ದೆ. ಅವ್ರಿಗೆ ನಾನು ಕೊಡ್ತಾಯಿದ್ದು ಒಂದೇ ಒಂದು ಪ್ರೀತಿ ವಿಶ್ವಾಸ ಅಂತ. ಸೊ ದುಡ್ಡು ಗಿಡ್ಡು ಇರ್ತಾರೆ ನಮ್ಮ ಹತ್ರ ಕೊಡೋಕ್ಕೆ. ಸೊ
ಸೊ ಅದಕ್ಕೆ ಅದೊಂದು ಟರ್ಮಾಗಿ ಹೇಳ್ಕೊಂಬಿಡ್ತು. ಆ ಶೂಟಿಂಗ್ ಎಲ್ಲ ಆದಮೇಲೆ ಶಶಾಂಕ್ ಎಲ್ಲ ನೋಡೋ ಅವ್ನು ಪ್ರೀತಿ ವಿಶ್ವಾಸ ಕೊಟ್ಟು ಕಳಿಸೋ ಅಂತ ಹೇಳೋಣ, ಒಂದು ಒಳ್ಳೆ ಹಗ್ ಕೊಟ್ಬಿಟ್ಟು ಕಳಿಸಿದ್ವಿ. ಇದೇ ಫಸ್ಟ್ ಫಿಲ್ಮು ನಾವು ಎಲ್ಲ ನೀಟಾಗಿ ಸ್ಟೋರಿ ಬೋರ್ಡ್ ಎಲ್ಲ ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಹಾಗಾಗಿ 90% ಆಫ್ ದ ಫಿಲಮ್ ನಾವು ಅಂದ್ಕೊಂಡಂಗೆ ಬಂದಿದೆ. ಅಫ್ಕೋರ್ಸ್ 10% ಅದು ಆನ್ ದ ಸ್ಪಾಟ್ ಚೇಂಜ್ ಆಗುತ್ತೆ. ಏನು ತಂದಿದ್ಯಾ ಡಬ್ಬಿಗೆ ಸುನೀತಾ? ಆಮೇಲೆ ಹಳೆ ಅನ್ನ ಚಿತ್ರಾನ್ನ. ಅದು ಸರಿ ಸುನೀತಾ, ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ. ಡಬ್ಬಿಲಿ ಏನು ತಂದಿದ್ದೀರಾ? ನಿನ್ನ ಫೇವ್ರೆಟ್ ಚಿತ್ರಾನ್ನ ಅಮ್ಮ ಮಾಡಿದ್ದೆ. ಪಟ್ಟಿಂಗ ಒಂದು ನಮಗೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿರೋಂಥ ಸಿನಿಮಾ. ಯಾಕೆ ಅಂತಂದರೆ ನಾವೆಲ್ಲ ತುಂಬ ಕ್ಲೋಸ್ಲಿ ಎಲ್ಲ ಇನ್ವಾಲ್ವ್ ಆಗಿ ರೈಟ್ ಫ್ರಮ್ ದ ಇನಿಷಿಯಲ್ ಸ್ಟೇಜ್ ಐಡಿಯಾಯಿಂದ ಹಿಡಿದು ಫಿಲಮ್ಮು ರೆಡಿಯಾಗಿ ಅದನ್ನು ಪ್ರಮೋಟ್ ಮಾಡೋವರೆಗೂ ಮಾಡಿದ್ವಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕಂದ್ರೆ ನಾ ಈ ಹಿಂದೆ ಪೂರ್ಣಚಂದ್ರ ಅವ್ರ ಜೊತೆ ಛೇ ಅನ್ನೋ ಫಿಲ್ಮಲ್ಲಿ ವರ್ಕ್ ಮಾಡಿದ್ದೆ. ಅವ್ರನ್ನ ಲೀಡ್ ಆ್ಯಕ್ಟರ್ ಹಾಕ್ಕೊಂಡಿದ್ದೆ. ಆ ಫಿಲ್ಮ್ ಅವ್ರಿಗೆ ಪರ್ಸ್ನಲಿ ಏನು ಅಷ್ಟೊಂದು ಇಷ್ಟ ಆಗಲಿಲ್ವೋ ಏನೋ, ಯಾವುದ್ರಲ್ಲೂ ಅವರು ಸೋಷಲ್ ನೆಟ್ವರ್ಕ್ಸಲ್ಲಿ ಏನೂ ಶೇರ್ ಮಾಡಿರಲಿಲ್ಲ. ಬಟ್ ಈ ಫಿಲಮ್ನ ಅವರು ಸುಮಾರು ಸತಿ ಶೇರ್ ಮಾಡಿದ್ದಾರೆ, ಪೋಸ್ಟರ್ಸ್ ಮತ್ತು ತುಂಬ ಇಂಟ್ರೆಸ್ಟಿಂದಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಭಾಳ ಇಷ್ಟ ಆಗಿ. ಹಾಗಾಗಿ ನನಗೆ ಪರ್ಸ್ನಲಿ ಈ ಫಿಲ್ಮು ಪೂರ್ಣ ಮೇಲೆ ಒಂದು ಸ್ವೀಟ್ ರಿವೆಂಜ್ ಅಂತಲೇ ಹೇಳ್ಬೋದು. ಮಾಸ್ ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಹೊರಟಿದ್ವಿ ನಾವು. ಯಾಕೆಂದರೆ ನಮ್ಮ ಶಶಾಂಕ್ ಅವ್ರಿಗೊಂದು ಸೋಷಿಯಲ್ ಕನ್ಸರ್ನ್ ಇರೋ ಶಾರ್ಟ್ ಫಿಲ್ಮ್ಗಳು ಮಾಡಿ ನಮ್ಮ ಮನಸ್ಸನ್ನ ಗೆದ್ದುಬಿಟ್ಟಿದ್ರು. ಆ ಗೆಲುವನ್ನು ಇಟ್ಕೊಂಡು ಒಂದು ಮಾಸ್ ಶಾರ್ಟ್ ಫಿಲ್ಮ್ ಮಾಡಿ ಈಗಲೂ ಮತ್ತೆ ಗೆದ್ದಿದ್ದಾರೆ ಶಶಾಂಕ್ ಅವರು. ಯಾವ ಪಿಕ್ಚರ್ ಒಳ್ಳೆ ಶೂಟಿಂಗ್ ಫ್ರೀ ಡೆಲಿವರಿ ಮಾಡೋದು, ಫ್ರೀ ಡೆಲಿವರಿ ಮಾಡೋದು, ಬಿಟ್ಟು ಕೊಟ್ಟು ಬರೋದು. ನಿಮ್ಮ ಸಂಬಳ ಕಟ್ಟಾಗಲ್ಲ ಅಷ್ಟೇ ಅಲ್ಲ, ಲೇಟ್ ಡೆಲಿವರಿ ಮಾಡೋದು. ಸರ್ ರೋಲಿಂಗ್. ಡೆಲಿವರಿ ಮಿಸ್ ಆಗಿದೆ ಇವತ್ತು ತನಕ. ಈ ಹಸಿರುಡ್ಲಿ ನನ್ನ ಫ್ರೆಂಡ್ ಒಬ್ಬ ಹೊಸ ಟ್ಯಾಟೋ ಮಾಡಿ ಇಟ್ಟಿದ್ದಾನೆ. ಕಟ್ ನೀನು ಫಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ? ಕತೆ ಕೇಳಬೇಕು. ಆಕ್ಷನ್. ಒಬ್ಬ ಚಿಕ್ಕ ಹುಡುಗನ ಪಾತ್ರ ಅಂತೂ ಆನ್ ದ ಸ್ಪಾಟು ನಾವು ಸೆಲೆಕ್ಟ್ ಮಾಡಿದ್ದ ಆ್ಯಕ್ಟರು ಆ್ಯಕ್ಟೇ ಮಾಡಲಿಲ್ಲ ಹುಡುಗ ಪಾಪ. ಸಡನ್ನಾಗಿ ನನ್ನ ಕಸಿನ್ನ ಕರ್ಕೊಂಡು ಬಂದೆ, ಅವನು ಆನ್ ದ ಸ್ಪಾಟ್ ಸೂಪರಾಗಿ ಮಾಡ್ಬಿಟ್ಟ. ಆ ಥರ ಸಿಕ್ಕಾಬಡೆ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸಸ್ ಎಲ್ಲ ಇದೆ. ಇದೊಂಥರ ಜಿಂಗ್ಚಾಕ್ ಸಿನಿಮಾ ಅಂತ ಅಂದ್ಕೊಂಡು ನಾನು ಏನಂದರೆ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ದಟ್ಸ್ ವೈ ಆಲ್ ದಿ ವಿಲನ್ ಕ್ಯಾರೆಕ್ಟರ್ಸ್ ಅವ್ರ ಟೀ ಶರ್ಟ್ಗಳೆಲ್ಲ ಕಲರ್ ಆಗಿತ್ತು, ಬೋಲ್ಡ್ ಕಲರ್ಸು. 2, 3 ಫೈಡ್. ಆ್ಯಂಡ್ ದೆನ್ ಅಗೇನ್ ಇವರು ಪೂರ್ಣ ಅವ್ರದ್ದು ಶೂಸು ಅದೆಲ್ಲ ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ವಿ. ರೆಡ್ ಕಲರು, ಆಮೇಲೆ ಆ ಥೀಮ್ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ. ಮತ್ತು ಎಡಿಟಿಂಗಲ್ಲಿ ನಾವು ಮುಂಚೆನೇ ಗೊತ್ತಿತ್ತು ಇದು ಸಿಕ್ಕಾಪಟ್ಟೆ ಫಾಸ್ಟ್ ಪೇಸಲ್ಲಿ ಹೋಗೋಂಥ ಸಿನಿಮಾ ಅಂತ. ಸೊ ಇದೊಂದು ನಂಗೆ ಒಳ್ಳೆ ಚಾಲೆಂಜ್ ಆಗಿತ್ತು. ಯಾಕೆಂದರೆ ನಾನು ಯೂಶ್ವಲಿ ಈ ಥರ ಫಾಸ್ಟ್ ಕಟ್ಸ್ ಆಗಲಿ ಅಥವಾ ಅಂದರೆ ಮಾಡಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಇದಕ್ಕೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಫಾಸ್ಟ್ ಕಟ್ಸ್ ಇದ್ದಿದ್ದರಿಂದ ನಮಗೆ ರೆಫರೆನ್ಸ್ ಸಿಕ್ಕಿದಂಥ ಸಿನಿಮಾಗಳದ್ದು ಮ್ಯೂಸಿಕ್ ತೊಗೊಂಡು ನಾವು ಫಸ್ಟು ಒಂದು ರಫಾಗಿ ಕಟ್ ಮಾಡ್ಕೊಂಡ್ವಿ. ಆಮೇಲಿಂದ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ ರಾಜ್ ಹತ್ರ ಆ ಕ್ಲಿಪ್ನ ಕೊಟ್ಟು ಅವರು ಇದಕ್ಕೆ ಮ್ಯೂಸಿಕ್ ಮಾಡಿಕೊಟ್ರು. ಆಮೇಲಿಂದ ಆ ಬೀಟ್ಸ್ಗೆ ನಾವು ಮ್ಯಾಚ್ ಮಾಡಿದ್ವಿ. ಸುಮಾರು ಸತಿ ರೇಸಿಂಗ್ ಸೀಕ್ವೆನ್ಸು ಕನ್ವಿನ್ಸ್ ಆಗಲಿಲ್ಲ. ಪೊಲೀಸ್ ಎಲ್ಲ ಬಂದರು, ಸರಿಯಾಗಿ ಪರ್ಮಿಷನ್ ತೊಗೊಂಡಿರಲಿಲ್ಲ ನಾವು. ಸೈಲೆನ್ಸ್. ಪೊಲೀಸ್ ಬಂದರು. ಸೊ ನಾವು ಹಾಗಾಗಿ ರೀಶೂಟ್ ಮಾಡಬೇಕಾಗಿತ್ತು. ಆ ರೀಶೂಟ್ ಮಾಡಲಿಲ್ಲ ಅಂದರೆ ರೇಸಿಂಗ್ ಸೀಕ್ವೆನ್ಸು ಇಷ್ಟು ಕನ್ವಿನ್ಸಿಂಗ್ ಆಗಿರ್ತಿರ್ಲಿಲ್ಲ. ಇನ್ನೊಂದು ಸತಿ ರೀಶೂಟ್ ಮಾಡ್ಬೋದು. ಆ್ಯಕ್ಚುಲಿ ಸ್ಪೀಕಿಂಗ್ ಇನ್ನೂ ನೀಟಾಗಿ ಶೂಟ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಬರೋದು ರೇಸಿಂಗ್ ಸೀಕ್ವೆನ್ಸಸ್ ಎಲ್ಲ. ಆಮೇಲೆ ಡ್ರೋನ್ ಅದೆಲ್ಲ ನಮಗೊಂದು ಒಳ್ಳೆ ಒಂದು ಸ್ಟಾರ್ ಮಾರ್ಕು ಡ್ರೋನ್ ಇದೆ ಈ ಸಿನಿಮಾದಲ್ಲಿ ಅಂತ. ಸ್ಕ್ರೀನಲ್ಲಿ ಹೆಂಗೆ ಕಾಣ್ತೀರಿ ಅಂತ ನೋಡಬೇಕಿತ್ತು. ಸೊ ಶಶಾಂಕ್, ಚಂದನ್ನು, ಶರತ್ತು, ಕ್ಯಾಮ್ರಾ ಹಿಂದೆಗಡೆ ಕೂತಿರೋ ರಾಹುಲು ಎಲ್ಲರೂ ಸೇರಿ ಸಹಾಯ ಮಾಡಿ ನನಗೆ ತುಂಬ ಚೆನ್ನಾಗಿ ತೋರಿಸಿ, ಈಗ ಒಂದಷ್ಟು ಸಿನಿಮಾಗಳಲ್ಲಿ ಆಫರ್ ಬರೋ ಥರ ಎಲ್ಲರೂ ಆಡಿಷನ್ಗೆ ಅವರೇ ಫೋನ್ ಮಾಡಿ ಕರೀತಾ ಇದ್ದಾರೆ. ಇದು ಮೇಜರ್ ಬೆಳವಣಿಗೆ.
ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಪಟಿಂಗ ಟೀಮ್ ಫಾರ್ ದಟ್. ಈ ಫಿಲ್ಮ್ದ ಲೈಫಲ್ಲಿ ಏನು ಚೇಂಜ್ ಆಗಿದೆ ಅಂತಂದರೆ ಒಂದು ಹೊಸ ಫಾಲೋಯಿಂಗ್ ಇದೆ ಮತ್ತು ಒಂದು ಸಖತ್ ಕಾನ್ಫಿಡೆನ್ಸ್ ಬಂದಿದೆ, ಒಂದು ಫೀಚರ್ ಫಿಲ್ಮ್ ಮಾಡ್ಬೋದು ಅನ್ನೋ ಥರ. ಪಟಿಂಗಯಿಂದ ನಾಟ್ ಓನ್ಲಿ ವ್ಯೂಸ್ ಆ್ಯಂಡ್ ರೆಕಗ್ನಿಷನ್ ನಮ್ಮ ವಿಧಾಮ ಸ್ಟುಡಿಯೋಸ್ಗೆ ಮತ್ತು ನಮ್ಮ ಟೀಮ್ಗೆ, ಬೇಸಿಕಲಿ ನಮ್ಮದೊಂದು ಒಳ್ಳೆ ಟೀಮ್ ಬಿಲ್ಡ್ ಆಯಿತು. ಸೊ ಐ ಆಮ್ ವೆರಿ ಹ್ಯಾಪಿ. ಆಮೇಲಿಂದ ಸುಮಾರು ನ್ಯೂ ಥಿಂಗ್ಸ್ ಇದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೊ ಐ ಹೋಪ್ ಯು ವಿಲ್ ಎಂಜಾಯ್. ಅಂದಾಗೆ ಇದು ಪಟಿಂಗ ಅನ್ನೋ ಶಾರ್ಟ್ ಫಿಲ್ಮ್ ಬಗ್ಗೆ ಮೇಕಿಂಗ್ ವಿಡಿಯೋ. ಆ್ಯಕ್ಚುಲಿ ನೀವು ಬರೀ ಡೈರೆಕ್ಟಾಗಿ ಮೇಕಿಂಗ್ ವಿಡಿಯೋ ನೋಡ್ತಿದ್ರೆ ನಾವು ಶಾರ್ಟ್ ಫಿಲ್ಮ್ ಕೂಡ ಮಾಡಿದ್ವಿ ಪಟಿಂಗ ಅಂತ. ನೋಡಿ ಹೆಂಗಿದೆ ಶೂಟು? ತುಂಬ ಕ್ಲೀಶೆ ಆಗಿದೆ. ಏನು ಮಾಡ್ತಾಯಿದ್ದೀರಿ ಈಗ? ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಏನು ನಡೀತಿದೆ ಸೀನಲ್ಲಿ ಇವಾಗ? ಬೈಕ್ ರೇಸ್ ಅಂತೆ. ನನ್ನ ಹತ್ರ ಇರೋದು ಈಗ ಯಾವುದೋ ಯೂನಿಕಾನ್ ತುಕಾಲಿ ಹಳೆಯದು, ಅವ್ರ ಹತ್ರ ಇರೋದಲ್ಲ ಹೊಸದು 120cc ಪಲ್ಸರು, 220cc ಪಲ್ಸರು, ಇದು 150. ಏನು ಹಿಡ್ಕೊಂಡು ಅಲ್ಲಾಡ್ಸೋದು ರೋಡೋದಕ್ಕೂ. ಯಾರು ರಿಕ್ವೆಸ್ಟ್ ಮಾಡ್ಕೊಂಡು ನೀವೆಲ್ಲ ಸ್ಲೋ ಹೋಗಿ ನಾನೊಂದು ಫಾಸ್ಟಾಗಿ ಹೋಗ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹುಡುಗರೆಲ್ಲ ಒಪ್ಕೊಂಡಿದ್ದಾರೆ. ಅದು ಬೇಸಿಕಲಿ ಯಾವ ಗಾಡಿ ಓಡಿಸ್ತೀರ ಅನ್ನೋದಲ್ಲ ಇಂಪಾರ್ಟೆಂಟು, ಯಾರು ಓಡಿಸ್ತಾ ಇದ್ದಾರೆ, ಈಗ ಹೆಂಗೆ ಓಡಿಸ್ತಾ ಇದ್ದಾರೆ ಅಂತ. ಹೆಚ್ಚೇನು ಕಡಿದಂತೆ ಮಾಡಿದರೆ ಇವನ ಜೊತೆ ಸಂಗ, ಅಧಿಕ ಪ್ರಸಂಗ ಮಾಡ್ತಾನೆ ಬೈ ಬರ್ತ್ ಪಟಿಂಗ.